ನಮ್ಮ ಸಂಸದರು ಹಂಗೆ ಅಂದರೆ ಮಾತಾಡಲ್ಲ. ಎಲ್ಲಿ ಏನು ಮಾಡಬೇಕು, ಯಾರ ಹತ್ರ ಏನು ಹೋಗ್ಬೇಕು, ಎಲ್ಲಿ ಮಾಡಬೇಕು ಅದು ಮಾಡ್ತಾರೆ. ಇದು ನನ್ನ ತಂಟೆಗೆ ಬಂತು ಅಂತಂದರೆ ಬುಡಕ್ಕೆ ಕೈ ಇಡ್ತೀನಿ ನಾನು. ಇವತ್ತು ಅದಕ್ಕೆ ಬಂದಿರೋದು ನಾನು, ಬೇರೆ ಏನೂ ಇಲ್ಲ ಇದರಲ್ಲಿ. ಬಿ ಜೆ ಪಿಯಿಂದ ಆಗಲ್ಲ, ಇನ್ಯಾವುದ್ರಲ್ಲಿ ಬರೋಂಗಿದ್ರೆ ಅಲ್ಲಿ ನನ್ನ ಮೇಲೆ ಬನ್ನಿರಿ, ನೀವು ನಿಂತ್ಕೊಳ್ರಿ ಅತ್ಲ ಕಡೆ. ನಾನು ಸಂದೀಪ್ ರೆಡ್ಡಿ ಅವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಈ ಸರಿ ಮೊದಲನೇ ಬಾರಿಗೆ ನಮ್ಮ ಅತ್ಯಂತ ಗೌರವಾನ್ವಿತ ಸಂಸದರು ಇವತ್ತು ಕೆಂಪೇಗೌಡರ ಮೇಲೆ, ಅದು ಯಲಹಂಕ ಕೆಂಪೇಗೌಡರ ಮೇಲೆ ಭಾಳ ಅಭಿಮಾನ ಉಕ್ಕಿ ಇವತ್ತು ಕೆಂಪೇಗೌಡರಿಗೋಸ್ಕರ, ಬೆಂಗಳೂರು ಅಭಿವೃದ್ಧಿಗೋಸ್ಕರ ವಾಕಾಥಾನನ್ನು ಮಾಡ್ತೀವಿ 10,000 ಜನ ಅಂಥೇಳಿ ತಯಾರಿಯನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ತಾವೆಲ್ಲ ಕೂಡ ನಮ್ಮ ಚಿಕ್ಕಬಳ್ಳಾಪುರದ ಮಾಧ್ಯಮದ ಸ್ನೇಹಿತರು ನಾಳೆ ಬರಬೇಕು. 10,000 ಜನ ಎಲ್ಲಿಂದ ಬರ್ತಾರೆ, ಎಷ್ಟು ಚೆನ್ನಾಗಾಗ್ತದೆ, ಎಷ್ಟು ವಿಜೃಂಭಣೆಯಿಂದ ಚಿಕ್ಕಬಳ್ಳಾಪುರವನ್ನು ಬಿಟ್ಟು ಇವತ್ತು ಯಲಹಂಕದಲ್ಲಿ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಾನು ಕ್ಷೇತ್ರದ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಎಲ್ಲ ಮುಖಂಡರು ಇದ್ದೀವಿ. ಆ ಒಂದು ಕೆಂಪೇಗೌಡ ಜಯಂತಿಯನ್ನು ವಿಶ್ವನಾಥರೇ ನಾವೆಲ್ಲ ಸೇರಿ, ನಾನು ಸೇರ್ಕೊತೀನಿ, ವಿಜೃಂಭಣೆಯಿಂದ ಮಾಡೋಣ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಆಹ್ವಾನವೂ ಇಲ್ಲ, ನಮ್ಗೆ ಇವತ್ತುವರೆಗೂ ಕೂಡ ಇಲ್ಲ. ಈವನ್ ಅದೇನು ಅಲ್ಲಿ ಒಕ್ಕಲಿಗರ ಸಂಘ ಅಂತೇಳಿ ಈಗ ಎದ್ದೈತೆ, ಅದರಲ್ಲೂ ಕೂಡ ಇವರೆಲ್ಲ ಸದಸ್ಯರುಗಳೇ, ನಮ್ಮವರೆಲ್ಲ ಕೂಡ ಯಾರನ್ನೂ ಕರೆದಿಲ್ಲ. ಅದೊಂದು ರಾಜಕೀಯ ಪೊಲಿಟಿಕಲಿ ಮಾಡೋದಕ್ಕೆ ಹೊರಟವ್ರೆ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೋವಾಗಿರೋದೇನು ನಾನು ಅವ್ರಿಗೆ ಹೇಳಿದೆ, ಕೆಲವು ನಮ್ಮ ಮುಖಂಡರಿಗೆ, ಮಾಡೋಂಗಿದ್ರೆ ನೀವೇ ಮಾಡಿರಿ, ನಾವೇ ಸೇರ್ಕೊತೀವಿ ಜೊತೆಯಲ್ಲಿ, ಎರಡು ಮಾಡೋದು ಬೇಡ. ಯಾಕಂದರೆ ಯಲಹಂಕ ಕೆಂಪೇಗೌಡರು ಇಲ್ಲಿ ರಾಜಧಾನಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಯಲಹಂಕ ನಾಡಪ್ರಭು ಅಂತ ಹೆಸರಾಗಿರ್ತಕ್ಕಂಥದ್ದು. ಇಲ್ಲಿ 2 ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ರೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ. ನಿಮ್ದು ಏನೇ ಇದ್ರೂ ಕೂಡ ನಾವು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು ಕೂಡ ಅವರೊಂದು ರೀತಿಯ ಆಟಕ್ಕೆ ಬಿದ್ದು ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡ್ತಾಯಿದ್ದಾರೆ. ಸೊ ನಾವು ನಮ್ಮದೇನು ಪ್ರತಿ ವರ್ಷ ಮಾಡ್ತೀವೋ ಆ ಥರ ಅದ್ಧೂರಿಯಾಗಿ, ಮೊದಲೆಲ್ಲ ಸಿಂಪಲ್ಲಾಗಿ 1,000 ಜನ ಸೇರಿ ಮಾಡ್ತಾಯಿದ್ವಿ. ಇದು ಇವ್ರು ಮಾಡಿದ್ದು ಒಂಥರ ನನಗೊಂದು ಒಳ್ಳೆಯದು ಅನ್ನಿಸ್ತದೆ. ಇವತ್ತು ನಾವು 10,000 ಜನ ನಾವು ಸೇರಿಸ್ತಾ ಇದ್ದೀವಿ. ಅದಕ್ಕೆ ನಾಳೆ ಹೇಳಿದ್ದು, ಅವ್ರು ಜನ ಸೇರ್ತಾರೋ ನಮ್ಗೆ ಜನ ಸೇರ್ತಾರೋ ಅನ್ನೋದು ನೋಡೋದಕ್ಕೆ ನೀವು ಬರಬೇಕು, ಚಿಕ್ಕಬಳ್ಳಾಪುರದವ್ರು ಬರಬೇಕಾಗ್ತದೆ ನೀವು. ಸೊ ಈ ಥರ ನಮ್ಮ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯರು ನನ್ನ ಕ್ಷೇತ್ರದಲ್ಲಿ ಬಂದು ಗೊಂದಲ ಉಂಟು ಮಾಡೋದು, ಅದು ಕನಸು. ಅದು ಇದು ನನ್ನ ತಾಯಿಯ ತವರೂರು ಚಿಕ್ಕಬಳ್ಳಾಪುರ. ಸೊ ನಾನು ಪ್ರತಿ ತಿಂಗಳು ಇನ್ನು ಬರೋಕ್ಕೆ ಶುರು ಮಾಡ್ತೀನಿ. ನಾನು ಕೆಂಪೇಗೌಡ ಜಯಂತ್ಯೋತ್ಸವ ನಾನು ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ 27ನೇ ತಾರೀಕು ಆಗದೇ ಇರ್ಬೋದು, ಒಂದು ದಿನ ಹಿಂದೆ ಮುಂದೆ ಕರೆದ್ರೆ ನಾನು ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಇಲ್ಲಿ ಮಾಡ್ತೀನಿ ಅದ್ದೂರಿಯಾಗಿ. ಇಲ್ಲಿ ಪ್ರತಿ ಊರಲ್ಲೂ ಕೂಡ ನನಗೆ ಬಂಧುಗಳವರೇ, ಸ್ನೇಹಿತರುಗಳವರೇ, ಎಲ್ಲ ಪಕ್ಷದವ್ರನ್ನೂ ಕೂಡ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ತಂಟೆಗೆ ಬಂತು ಅಂತಂದರೆ ಬುಡಕ್ಕೆ ಕೈ ಇಡ್ತೀನಿ ನಾನು. ಇವತ್ತು ಅದಕ್ಕೆ ಬಂದಿರೋದು ನಾನು, ಬೇರೆ ಏನೂ ಇಲ್ಲ ಇದರಲ್ಲಿ, ಎಂಥದೂ ಇಲ್ಲ. ಇವತ್ತು ನಾನು ಸಂದೀಪ್ ರೆಡ್ಡಿ ನನ್ನ ಯುವ BJP ಕಾರ್ಯಕರ್ತ, ಮಾಜಿ ಜಿಲ್ಲಾ ಅಧ್ಯಕ್ಷ ಕೂಡ ಹೌದವನು. ಇವತ್ತುವರೆಗೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಒಂದು ಚಕಾರ ಎತ್ತಲಿಲ್ಲ. ಅವ್ರ ಜೊತೆಯಲ್ಲಿ ಬೆಳೆಸ್ಕೊಬೇಕಲ್ಲ, ನಿಮಗೆ ಒಳ್ಳೇದಲ್ವ, ಬಲ ಅಲ್ವ ಅತ್ಲ ಕಡೆಗೆ. ನಾನು ಕಳೆದ ಸಾರಿ ಬಂದಾಗ ಏನು ಹೇಳಿದ್ದೆ, ತಪ್ಪೇನು ಹೇಳಿದೆ ನಾನು? ಆ ಥರದೊಬ್ಬ ಯುವಕರು ವಿಧಾನಸೌಧ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು, ಬಂದುಬಿಡು ಟಿಕೆಟ್ ಕೊಡ್ತೀವಿ ಅಂತ ಹೇಳಲಿಲ್ಲ. ನೀವು ಕೇಂದ್ರ ಸಚಿವರಾಗ್ರಿ ಅಂದರೂ ನನ್ನ ಮೇಲೆ ಬಿಡ್ತಾರೆ, ಏನು ಮಾಡಲಿ ನಾನು ಅತ್ಲ ಕಡೆಗೆ. ಈಗೂ ಹೇಳ್ತೀನಿ, ನಾನು ಇಲ್ಲಿ ಸಂದೀಪ್ ರೆಡ್ಡಿ ಅವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ಥರದ ಯುವಕರು ಬರಬೇಕು ಅಂತಕ್ಕಂಥದ್ದು ಇಲ್ಲ. ನೀವೇನಾದರೂ ಸುಧಾಕರ್ ಅವರೇ MLA ನಿಲ್ಲಬೇಕು ಅಂದರೆ ಯಲಹಂಕಕ್ಕೆ ಬನ್ನಿರಿ, BJPಯಿಂದ ಆಗಲ್ಲ, ಇನ್ಯಾವುದ್ರಲ್ಲಿ ಬರೋಂಗಿದ್ರೆ ಅಲ್ಲಿ ನನ್ನ ಮೇಲೆ ಬನ್ನಿರಿ, ನೀವು ನಿಂತ್ಕೊಳ್ರಿ ಅತ್ಲ ಕಡೆಗೆ. ಇಲ್ಲ ಯಲಹಂಕ ಕ್ಷೇತ್ರದ ಇದು ಚಿಕ್ಕಬಳ್ಳಾಪುರದ ಜನ ಏನಾದರೂ ಒಪ್ಕೊಂಡ್ರೆ, ಅನುಮತಿಯನ್ನು ಕೊಟ್ಟರೆ ನಾನು ಇಲ್ಲಿ ಬಂದು ನಾನೇ ನಿಂತ್ಕೊತೀನಿ. ಯಾವುದಕ್ಕಾದರೂ ಸರಿ, ನಾನು ಜನಗಳ ಪರವಾಗಿರ್ತಕ್ಕಂಥನೋ, ಅಭಿವೃದ್ಧಿ ಕೆಲಸ ಇರ್ತಕ್ಕಂಥನೋ. ವಿಷಯ ಗೊತ್ತಿಲ್ಲ ನನಗೆ, ಗುಂಪೊಡಿಯೋದು ಗೊತ್ತಿಲ್ಲ ನನಗೆ, ದ್ರೋಹ ಮಾಡೋದು ಗೊತ್ತಿಲ್ಲ. ಏನಿದ್ರು ನೇರ ನಾನು ಮಾತಾಡ್ತಕ್ಕಂಥ, ಏನಿದ್ರೆ ನೇರವಾಗಿ ಹೇಳ್ಬಿಟ್ಟು ನಿಷ್ಠುರಾಗೋ ನಾನು ಅತ್ಲ ಕಡೆಗೆ. ನನಗೆ ಒಳತಂತ್ರಗಳು ಇವೆಲ್ಲ ಕೂಡ ನನಗೆ ಗೊತ್ತಿಲ್ಲ. ಯಾರ್ಯಾರ್ದು ಏನು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಲೀಡ್ರನ್ನ ಕೇಳಿದ್ರೆ ಹೇಳ್ತಾರೆ, ನಿಮ್ಮ ಕ್ಷೇತ್ರದವರು ಮಾತಾಡ್ತಾರೆ ನನ್ನ ಹತ್ರ ಯಾರ್ಯಾರ್ದು ಏನೇನು ಬಂಡವಾಳ ಅಂತೇಳಿ. ಸೊ ಅದಕ್ಕೆ ವೈಯಕ್ತಿಕವಾಗಿ ನಾನು ಭಾಳ ಮಾತಾಡೋಕ್ಕೆ ಹೋಗಲ್ಲ ನಿಮ್ಮ ಬಗ್ಗೆ. ನನ್ನ ಸುದ್ದಿಗೆ ಬರಬೇಡ್ರಿ. ನೀವು ತಿರ್ಗಾ MP ಎಲೆಕ್ಷನ್ ನಿಲ್ತೀರಾ, ಸ್ಪಷ್ಟ ಮಾಡಿರಿ ನನಗೆ. ನಮ್ಮ ವರಿಷ್ಠರಲ್ಲೂ ಅದೇ ಕೇಳಿರೋದು, ನೆಕ್ಸ್ಟ್ MP ಎಲೆಕ್ಷನ್ ನಿಲ್ತಾರ, ಈಗಲಿಂದ ನಾನು ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತೀನಿ. ಉಳಿಕೆ ವ್ಯವಸ್ಥೆ ನೀವು ಮಾಡಿರಿ, ಓಟ್ ಹಾಕ್ಸೋ ಜವಾಬ್ದಾರಿ ನಾವು ನಮ್ಮ ಮುಖಂಡರು. ಕನಿಷ್ಠ 1 ಲಕ್ಷ ಮಿನಿಮಮ್ ನೆಕ್ಸ್ಟ್ ಎಲೆಕ್ಷನ್ಗೆ ಎಂಥದ ಪರಿಸ್ಥಿತಿಯಲ್ಲಾಗಲಿ ನಾವು ಯಲಹಂಕದಿಂದ ನಿಮ್ಗೆ ಲೀಡ್ ಕೊಡ್ತೀವಿ. MP ಗೆ ನಿಲ್ಲಲ್ವಾ, ಅದನ್ನಾದರೂ ಸ್ಪಷ್ಟ ಮಾಡಿರಿ. ನೆಕ್ಸ್ಟ್ ನಾನು MP ಗೆ ನಿಲ್ಲೋದಿಲ್ಲ,
ನಾನು MLA ಹೋಗ್ತೀನಿ ಅಂತಾದರೂ ಹೇಳ್ರಿ. ನೀವು ಎರಡೂ ಮಾತಾಡೋಕೆ ಹೋಗ್ಬೇಡ್ರಿ, ಸ್ಪಷ್ಟ ಮಾಡಿರಿ ನೀವು. ಸರ್, ಸಂದೀಪ್ ರೆಡ್ಡಿ ನಾನೇನು ದಿನ ಬಂದು ಏನೋ ಬಿರಿಯಾನಿ ತಿನ್ನಿಸಿ ಏನೋ ಬೆಳೆ ಅಂತ ಹೇಳ್ತಾನೆ ಸರ್. ಯಾವತ್ತೂ ನನಗಿನ ಮೊದಲು ಇಲ್ಲಿ ಭಗತ್ ಸಿಂಗ್ ಟ್ರಸ್ಟನ್ನು ಮಾಡಿಕೊಂಡು ಜನಸೇವೆಗಳನ್ನು ಮಾಡಿಕೊಂಡು ಕೆಲಸ ಮಾಡ್ತಾವನೆ ಯುವಕ. ನಾನು ತಡೆಯೋಕ್ಕಾಗ್ತದೆ ಅದ್ಲ ಕಡೆಗೆ. ಈಗ ಈ ಇರ್ತಕ್ಕಂಥ ಹಾಲಿ MLA ಅವರು ಎಲ್ಲೋ ಒಂದು ಕಡೆ ಇದು ಅಚಾನಕ್ಕಾಗಿ ಬಂದಿಲ್ವೇ, ಅದಕ್ಕಿಂತ ಕೆಲಸ ಮಾಡ್ತಾ ಇಲ್ವ ಸಂದೀಪ್ ರೆಡ್ಡಿ ಅವರು? ಯಾಕೆ ಆಗಬಾರ್ದು? MLA ಯಾಕೆ ಆಗಬಾರ್ದು ಅವ್ರದ್ದು? ನೀವು ಯಾಕೆ ಆಗಬಾರ್ದು? ನನ್ನ ಮಗ ಯಾಕೆ ಆಗಬಾರ್ದು? ಅರ್ಹತೆ ಇತ್ತು ಅಂತಂದರೆ ನನ್ನ ಮಗನಿಗೆ ಸೀಟ್ ಕೊಡಲಿ ಅಂತೇಳಿ ನಾವು ವಿರೋಧ ಮಾಡಲ್ಲ. ಪಾರ್ಟಿ ಒಂದು ಸಾರಿ ತೀರ್ಮಾನ ಮಾಡಿದ್ರೆ ದೂಸರ ಮಾತಾಡಲ್ಲ. ಆದರೆ ಪದೇ 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 ನಾನು ಮಾತಾಡಿ ಮೈಕ್ ಮುಂದೆ ಕೆಟ್ಟವನಾಗ್ತೀನಿ. ನಮ್ಮ ಸಂಸದರು ಹಂಗೆ ಅಂದರೆ ಮಾತಾಡಲ್ಲ. ಎಲ್ಲಿ ಏನು ಮಾಡಬೇಕು, ಯಾರ ಹತ್ರ ಏನು ಹೋಗ್ಬೇಕು, ಎಲ್ಲಿ ಮಾಡಬೇಕು ಅದು ಮಾಡ್ತಾರೆ. ಇದು ಆಗಬಾರ್ದು. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.